ಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ. ಟ್ರಕ್ಗೆ ಡಿಕ್ಕಿಯಾದ ಎಪಿಎಸ್ಆರ್ಟಿಸಿ ಬಸ್ಸು ಚಾಲಕ ಸೇರಿ ಇಬ್ಬರು ಸ್ಥಳದಲ್ಲೇ ದುರ್ಮರಣ. ಗೃಹಿಣಿಯ ಜೊತೆ ಗೃಹಿಣಿಯ ಮನೆಯಲ್ಲಿ ಸಿಕ್ಕಾಕಿಕೊಂಡ ಭೂಪ. ಗೃಹಿಣಿ ಫೋನ್ ಮಾಡಿ ಕರೆದಿದ್ದಕ್ಕೆ ಮನೆಗೆ ಬಂದೆ ಎಂದ ಆಸಾಮಿ. ಪೊಲೀಸರಿಗೆ ತಲೆನೋವಾದ ವಿಚಿತ್ರ ಪ್ರಕರಣ. ಭೀಕರ ಡಬಲ್ ಮರ್ಡರ್ಗೆ ಬೆಚ್ಚಿ ಬಿದ್ದಿದ್ದ ಚಿಂತಾಮಣಿ ಜನ. ಆರೋಪಿಯ ಬಂಧನ. ಹಂತಕನ ಸಮ್ಮುಖದಲ್ಲೇ ಪೊಲೀಸರ ಮಹಜರು. ಚಾಲಕನ ಅಜಾಗರೂಕತೆ, ಕಾಲುವೆಗೆ ನುಗ್ಗಿದ್ದ ಬೊಲೆರೋ ಗೂಡ್ಸ್ ವಾಹನ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರು. ಅಪಘಾತದ ವಿಚಾರ ಪೊಲೀಸರ ಗಮನಕ್ಕೆ ತಾರದೆ ವಾಹನ ಸಮೇತ ಅಲ್ಲಿಂದ ಚಾಲಕ ಪರಾರಿ. ವಾರ್ತೆಗಳ ವಿವರ. ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಮುಂದೆ ಸಾಗುತ್ತಿದ್ದ ಟ್ರಕ್ಗೆ ಎಪಿಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಚಾಲಕ ಸೇರಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 26ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದ ಬಸ್ನಲ್ಲಿ ಹಲವರು ಗಾಯಗೊಂಡಿದ್ದು, ಅಪಘಾತದಿಂದ ಕೆಲಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು. ಏನಿದು ಘಟನೆ ಅಂತೀರಾ? ಈ ವರದಿ ನೋಡಿ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಪೈಲಗುರ್ಕಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 44ರ ದೃಶ್ಯ. ವೇಗವಾಗಿ ಬರುತ್ತಿದ್ದ ಎಪಿಎಸ್ಆರ್ಟಿಸಿ ಬಸ್ ಮುಂದೆ ಸಾಗುತ್ತಿದ್ದ ಟ್ರಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ನ ಮುಂಭಾಗ ಸಂಪೂರ್ಣ ನುಜ್ಜುಗುಜ್ಜಾಗಿದ್ದು, ಚಾಲಕ ಕ್ಯಾಬಿನ್ನಲ್ಲೇ ಸಿಲುಕಿ ಮೃತಪಟ್ಟಿದ್ದಾನೆ. ಅಪಘಾತದಲ್ಲಿ ಬಸ್ನಲ್ಲಿದ್ದ ಬೆಂಗಳೂರಿನ ಕಲ್ಯಾಣ ನಗರ ನಿವಾಸಿ ಆರ್ ಉಮಾಕಾಂತರಾವ್ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಸ್ನಲ್ಲಿ 26ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದು, ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. గట్టిగా వచ్చింది. ఏపీఎస్ఆర్టీసీ నార్మల్ బస్, ఏపీఎస్ఆర్టీసీ నార్మల్ బస్ లేదు, గవర్నమెంట్ బస్. గవర్నమెంట్ బస్ ఇది నార్మల్ ఏసీ బస్. ఓకే, సూపర్ లగ్జరీ. సూపర్ అంటే ఏసీ కాదు, నాన్ ఏసీ, స్లీపర్. స్లీపర్ దాని అంటే స్లీపర్ అంటే మరి అట్లా కాదు, బ్యాక్ సీట్ అంతే. అది నేను సౌండ్ వచ్చిందని లేచాను, నాకు నోట్లో నుంచి రక్తం వచ్చేస్తుంది. చూశాను, కాళ్ళకి దెబ్బ తగిలింది. ఎంతమంది ఉన్నారు దాంట్లో? అంత బస్ అంతా ఫుల్ ఉంది. ఒక 50-60 అంతా ఎక్కించుకునే బయలుదేరాడు. కర్నూలుకి ఒక 10కి బయలుదేరింది. 10 బయలుదేరింది. 9:45 అంటే అందరూ వచ్చేందుకు వెయిట్ చేశాడు. 9:50 10. ಇನ್ನು ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಪೆರೇಸಂದ್ರ ಠಾಣೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯ ಕೈಗೊಂಡರು. ಬಸ್ಸಿನಲ್ಲಿ ಸಿಲುಕಿದ್ದ ಚಾಲಕನ ಮೃತದೇಹವನ್ನ ಕ್ರೇನ್ ಸಹಾಯದಿಂದ ಹೊರತೆಗೆದ್ರು. ಮೃತ ಚಾಲಕನನ್ನ ಕರ್ನೂಲ್ ಡಿಪೋದ ಲಕ್ಷ್ಮಣ ಎಂದು ಗುರುತಿಸಲಾಗಿದೆ. ಅಪಘಾತದ ಬಳಿಕ ಬಸ್ ಮತ್ತು ಟ್ರಕ್ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲೇ ನಿಂತಿದ್ದರಿಂದ ವಾಹನಗಳ ಸಾಲು ನಿರ್ಮಾಣವಾಗಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಕರ್ನೂಲಿಂದ ನಾವು ಸ್ಟಾರ್ಟ್ ಆಗಿದ್ವಿ 9:45 ಇಲ್ಲಿಗೆ ಬ್ಯಾಂಗ್ಳೂರಿಗೆ. ಸೊ ಎಲ್ಲ ಫುಲ್ ಇದು ಬಸ್. ಇಲ್ಲಿ ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರ ನಮಗೆ ಮೆಡಿಕಲ್ ಕಾಲೇಜ್ ಅನಿಸುತ್ತೆ. ಅಲ್ಲಿ ಅದು ಬಸ್ಸು ಲಾರಿಗೆ ಇಟ್ಟಾಗಿದೆ. ಫ್ರಂಟ್ ಲಾರಿ ಕೆಳಗಡೆ
ಹೋಗ್ತಿದ್ದೆ ಬಸ್ಸಿಗೆ. ಸೊ ಎಲ್ಲರಿಗೂ ಸ್ವಲ್ಪ ಮನೆ ಮಟ್ಟಿಗೆ ಡ್ಯಾಮೇಜಸ್ ಇದೆ, ಸ್ವಲ್ಪ ನೋಸ್ ಕಟ್ಟಾಗಿತ್ತು. ಸೊ ಆಂಬುಲೆನ್ಸ್ನಲ್ಲಿ ನಾವು ಮೈನರ್ ಇದೆಲ್ಲ ನಾವು ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಇತ್ತು, ಸೊ ಅದಕ್ಕೋಸ್ಕರ ನಾವು ಆಂಬುಲೆನ್ಸ್ ಕಾಲ್. ನಂತರ ಕ್ರೇನ್ ಮೂಲಕ 2 ವಾಹನಗಳನ್ನು ತೆರವುಗೊಳಿಸಿ ಸಂಚಾರವನ್ನ ಸುಗಮಗೊಳಿಸಲಾಯಿತು. ಒಟ್ಟಾರೆ ಅಪಘಾತಕ್ಕೆ ನಿಖರ ಕಾರಣವೇನು ಎಂಬುದರ ಬಗ್ಗೆ ಪೆರೇಸಂದ್ರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೃಹಿಣಿಯ ಮನೆಯಲ್ಲಿ ಸಿಕ್ಕಿಬಿದ್ದ ಯುವಕ. ಕಳ್ಳನ ಪರಿಚಯ ಸ್ಥಾನ ಅಥವಾ ಎಲ್ಲವೂ ತಪ್ಪು ಅರ್ಥೈಸಿಕೊಳ್ಳುವಿಕೆಯನ್ನ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಈ ವಿಚಿತ್ರ ಘಟನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗಿದೆ. ಯುವಕನೊಬ್ಬನನ್ನ ಕಂಬಕ್ಕೆ ಕಟ್ಟಿ ಪ್ರಶ್ನೆ ಮಾಡಿದ ದೃಶ್ಯಗಳು ಸಂಚಲನ ಮೂಡಿಸಿವೆ. ಅಸಲಿಗೆ ನಡೆದಿದ್ದೇನೋ ಇಲ್ಲಿದೆ ವರದಿ. ಇವನು ಮೆಟ್ಲು ಗೇಟಿಂದ ಹತ್ತು ಹಿಂದ್ಗಡೆ ಕಿಟಕಿಯಿಂದ ದುಮ್ಬಿಟ್ಟು ಬಂದವನೆ. ಏನಾದರೂ ಕೇಳಿದೇನ? ಏನೂ ಕೇಳಿಲ್ಲ. ಹೀಗೆ ಗೃಹಿಣಿಯ ಮನೆಯೊಳಗೆ ಸಿಕ್ಕಿಬಿದ್ದ ಯುವಕ. ಸುತ್ತ ನಿಂತ ಸಂಬಂಧಿಕರು ಹಾಗೂ ಸಾರ್ವಜನಿಕರು ಕಂಬಕ್ಕೆ ಕಟ್ಟಿದ ದೃಶ್ಯ ಈ ಎಲ್ಲವೂ ಕಂಡು ಬಂದಿತ್ತು ಚಿಕ್ಕಬಳ್ಳಾಪುರ ನಗರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ನಗರ ನಿವಾಸಿ ರಘು ಎಂಬ ಯುವಕ ತಾನು ಗೃಹಿಣಿಯ ಕರೆ ಮೇರೆಗೆ ಮನೆಗೆ ಬಂದಿದ್ದೆ ಎಂದು ಹೇಳುತ್ತಿದ್ದಾನೆ. ಆದರೆ ಮನೆಯ ಸಂಬಂಧಿಕರು ಮಾತ್ರ ಯುವಕನ ಮೇಲೆ ಕಳ್ಳತನದ ಶಂಕೆ ವ್ಯಕ್ತಪಡಿಸಿ ಹಿಡಿದು ಕಟ್ಟಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಗೊತ್ತು, ನಾನೇನ್ ಮಾಡಿದೆ, ನಾನು ಹೇಳ್ದೆ ಇಲ್ಲ 9 ಗಂಟೆಗೆ ನಾನು ಮುಚ್ಚೋ ಬಾಯಿ 9 ಗಂಟೆಗೆ ನಾನು ಹೋಗ್ತೀನಿ, 15 ದಿನ ಬರೋಲ್ಲ ನಾನು ಕೆಲಸದಿಂದ ಅಂತ ಹೇಳಿದ್ದೀನಿ. ಈ ನನ್ನ ಮಕ್ಕಳು ಅಲ್ಲಿ ಇನ್ಫಾರ್ಮೇಶನ್ ತಿಳ್ಕೊಂಡು ನಾನು ಇಲ್ಲಿ ರೆಕಾರ್ಡಿಂಗ್ಗೆ ಮೊಬೈಲ್ ಇಟ್ಬಿಟ್ಟು ಹೋಗಿದ್ದೀನಿ. ಏನು 10 ಗಂಟೆಯಲ್ಲಿ ಬಂದು ಮನೆಯಲ್ಲಿ ರೆಕಾರ್ಡಿಂಗ್ ಇಟ್ಬಿಟ್ಟು ಹೋಗಿದ್ದೀನಿ. ಮೊಬೈಲು ನೋಡೋ ಕಟಿಂಗ್ ಮಾಡಿಸ್ಕೊಂತ ಇದ್ದೆ, ಫೋನ್ ಮಾಡಿದ್ರು, ಹಂಗೆ ಬಂದಿದ್ದೀನಿ. ಇವನು ಮೆಟ್ಲು ಗೇಟಿಂದ ಹತ್ತು ಹಿಂದ್ಗಡೆ ಕಿಟಕಿಯಿಂದ ದುಮ್ಬಿಟ್ಟು ಬಂದವನೆ. ದಾರ ಕಟ್ಟೋದಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾವನಲ್ಲ, ಯಾಕೆ ಬಂದೆ? ಇವನು ಆಚೆಗೆ ಯಾಕೆ ಬಂದೆ? ಅಲ್ಲ, ಈ ಓಡ್ ಬರೋದಕ್ಕೆ ಏನೈತೆ? ನಾವು ಗುಡ್ಸ ಹಾಕೊಂಡಿದೀವ, ಈತ ರಘು ತನ್ನ ವಿರುದ್ಧದ ಆರೋಪವನ್ನ ಸಂಪೂರ್ಣ ತಳ್ಳಿ ಹಾಕಿದ್ದಾನೆ. ತಾನು ಯಾರ ಮನೆಯಲ್ಲೂ ಕಳ್ಳತನ ಮಾಡಲು ಹೋಗಿಲ್ಲ, ಪರಿಚಯದ ಹಿನ್ನೆಲೆಯಲ್ಲಿ ಮನೆಗೆ ಬಂದಿದ್ದೆ, ಪರಿಸ್ಥಿತಿ ಬದಲಾದ ನಂತರ ತನ್ನ ಮೇಲೆ ಸುಳ್ಳು ಆರೋಪ ಮಾಡಲಾಗುತ್ತಿದೆ ಎಂದು ಹೇಳಿಕೊಳ್ಳುತ್ತಿದ್ದಾನೆ. ಏನೋ ಘಟನೆಯ ಮಾಹಿತಿ ತಿಳಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಯುವಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಗೃಹಿಣಿ, ಯುವಕ ಹಾಗೂ ಸಂಬಂಧಿಕರ ಹೇಳಿಕೆಗಳನ್ನ ದಾಖಲಿಸಿಕೊಂಡಿರುವ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆ ಮುಂದುವರೆಸಿದ್ದಾರೆ. ನನ್ನ ಹೆಸರು ರಘು ಅಂತ, ಚಿಕ್ಕಬಳ್ಳಾಪುರದಲ್ಲೇ ಇರೋದು. ಮೇಸ್ತ್ರಿ ಕೆಲಸ ಮಾಡ್ತಾಯಿದ್ದೆ, ಗಾರೆ ಕೆಲಸಕ್ಕೆ ಹೋಗ್ತಾಯಿದ್ದೆ. ಅಲ್ಲೊಂದು ಬಿಲ್ಡಿಂಗ್ ಮಾಡ್ತಾಯಿದ್ದೆ. ಬಿಲ್ಡಿಂಗ್ ಮಾಡ್ತಾ ಒಂದು 20 ದಿವಸದಿಂದ ಹುಡುಗಿ ಪರಿಚಯ ಇತ್ತು. ಮಾತಾಡ್ತಾ ಇದ್ವಿ ಅಷ್ಟೇ ಫೋನ್ಗಳಿಗೆ. ನೆನ್ನೆ ಫೋನ್ ಮಾಡಿಬಿಟ್ಟು ಬಾಂದ್ ಕರೀತು. ನಾನು ಹೋಗಿದ್ದಕ್ಕೆ ಅವರು ಮನೆಗೆ ಬಂದು ಅವರು ಎಲ್ಲ ಒಂದು ಮೊಬೈಲ್ ತಗೊಂಡ್ಬಂದು ಡೌಟ್ ಬಂದುಬಿಟ್ಟು ಅವ್ರಿಗೆ ಮೊಬೈಲ್ ರೆಕಾರ್ಡಿಗೆ ಬಿಟ್ಟಾರೆ. ಆ ರೆಕಾರ್ಡಿಗೆ ಅವರು ಕೇಳಿಸ್ಕೊಂಡಿದ್ದಾರೆ. ಅವ್ರಿಗೇ ಫೋನ್ ಮಾಡಿ ನಾನು ಕರೆದಿರೋದು ಎಲ್ಲ ರೆಕಾರ್ಡು ಕರ್ಸ್ಕೊಂಡ್ಬಿಟ್ಟು ಅವರು ನನ್ನ ರೂಮಾಗೆ ಹೋಗಿದ ತಕ್ಷಣ ಅವ್ರು ಬಂದರು. ಅವ್ರ ಅಮ್ಮನೂ ಅವ್ರ ಅತ್ತೆನೂ ಅವರ ಅತ್ತಿಗೆ ಬಂದುಬಿಟ್ಟು ನನ್ನ ಬಾಕ್ಲಾಕಕ್ಕೆ ಹಿಡ್ಕೊಳಕ್ಕೆ ಬಂದರು. ಅವರು ಹಿಡ್ಕೊಳಕ್ಕೆ ಬಂದಿದ ತಕ್ಷಣ ನಾನು ಗೇಟ್ ಹಾಕಿಬಿಟ್ಟಿದ್ರು. ನಾನು ಮನೆ ಮೇಲಿಂದ ಹೋಗ್ಬಿಟ್ಟು ದುಮ್ಬಿಟ್ಟು ಓಡೋಗಿದ್ದ ತಕ್ಷಣ ಅವರು ಹೆಣ್ಮಕ್ಳೆಲ್ಲ ಹಿಡ್ಕೊಳಕ್ಕಾಗಲಿಲ್ಲ. ಅಲ್ಲಿ ಎಲ್ಲರಿಗೂ ಕೂಗ್ಕೊಂಡ್ಬಿಟ್ರು, ಕಳ್ಳ ಅಂತ. ನಾನು ಹಂಗೂ ಭಯ ಆಗಿಬಿಟ್ಟು ನಾನು ಓಡೋಗಿದ್ದ ತಕ್ಷಣ ಒಂದು 30 ಜನ ಬಂದುಬಿಟ್ಟು ನಾನು ಚೆನ್ನಾಗಿ ಹೊಡೆದಿದ್ದಾರೆ. ಫಸ್ಟ್ ಹೊಡೆದ್ಬಿಟ್ಟು ಆಮೇಲೆ ಬಂದು ಕಂಬಕ್ಕೆ ಕಟ್ಟಾಕಿದ್ದಾರೆ. ಸರ್ ಗಾರೆ ಕೆಲಸ ಮಾಡ್ತಾರೆ, ಅಲ್ಲೇ ಪಕ್ಕ ಬಿಲ್ಡಿಂಗಲ್ಲೇ ಇದ್ದಿದ್ದು. ನಮ್ಮ ಲೇಬರ್ ಇರ್ತಾಯಿದ್ರು, ಆ ಲೇಬರ್ ಹತ್ರ ಬರ್ತಾಯಿದ್ರು. ಬಂದು ನಾವು ಮಾತಾಡ್ಕೊಂಡು ಅವ್ರ ಹತ್ರ ಕೂತ್ಕೊಂಡ್ರೆ ನಾನು ಬಿಲ್ಡಿಂಗ್ ಹತ್ರಕ್ಕೆ ಹೋಗೋದು, ಅಲ್ಲಿ ಕೆಲಸದವ್ರು ಬಿಟ್ಟು ಅವ್ರ ಹತ್ರ ಕೆಲಸ ಹೇಳ್ಬಿಟ್ಟು ಹೋಗ್ತಾಯಿದ್ದೆ.
ಆ ಹುಡುಗಿ ಅವಾಗ ಅಣ್ಣ ಊಟ ಆಯ್ತಾ ಹಂಗೆ ಹಿಂಗೆ ಅಂತ ಪರಿಚಯ ಮಾಡಿಕೊಂಡು ಇದಾಗಿದ್ದು ಅಷ್ಟೇ. ಸುಮ್ಮನೆ ಮಾತಾಡೋಕ್ಕಂತ ಕರಿತಾ ಇದ್ದೀವಿ. ಇವಾಗ ಅದಕ್ಕೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಅವರು 4 ಲಕ್ಷ ದುಡ್ಡು ತಗೊಂಡು ಹೋಗಿದ್ದಾರಂತೆ. ಇಲ್ಲ ಸರ್, ನೀವು ಮುಟ್ಟಿಲ್ಲ ಸರ್, ಪರಿಚಯ ಇತ್ತು ಸರ್. ಅವ್ರ ಮನೆಗೆ ಹೋಗಿ ಬರ್ತಾರೆ. ಅದೇ ಹಿಂಗೆ ಬಂದಿದ್ದಾರಲ್ಲ ದುಡ್ಡು ಇದು ಮಾಡ್ಕೊಳೋಣ ಅಂತ 4 ಲಕ್ಷ ಕಳ್ಳ ಅಂತ ಪ್ರೂಫ್ ಮಾಡೋ ಇದ್ದಾರಲ್ಲ, ಅದರಿಂದ ಇದು ಮಾಡಿದ್ದಾರೆ. ಅದೇ ನಾನು ಓಡೋದ್ನಲ್ಲ, ಅಲ್ಲಿಂದ ಓಡೋಗಿದ ತಕ್ಷಣ ಕಳ್ಳ ಅಂತ ಎಲ್ಲರೂ ಇದು ಮಾಡಿಬಿಟ್ರು. ಕಳ್ಳನೇನು ಅಂದ್ಬಿಟ್ಟು ಅವರು ಮನೆ ತಗ ಬಂದು ಕಟ್ಟಾಕ್ಬಿಟ್ಟು 4 ಲಕ್ಷ ದುಡ್ಡು ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಆಮೇಲೆ ಅಷ್ಟೇ ಸರ್, ಅಲ್ಲಿ ಬಂದಿದ್ದು ಪೊಲೀಸರು ಕರ್ಕೊಂಡ್ಬಂದ್ರು. ಸದ್ಯ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಪ್ರಕರಣ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಯುವಕನ ವಿರುದ್ಧದ ಆರೋಪ ಸಾಬೀತಾಗುತ್ತದೆಯೇ ಅಥವಾ ಆತ ಹೇಳುತ್ತಿರುವಂತೆ ತಪ್ಪು ಆರೋಪವೇ ಎಂಬುದು ಪೊಲೀಸರ ತನಿಖೆಯ ನಂತರವೇ ಸ್ಪಷ್ಟವಾಗಬೇಕಾಗಿದೆ. ಒಟ್ಟಾರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಈ ವಿಡಿಯೋ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಆದರೆ ವೈರಲ್ ದೃಶ್ಯಗಳಿಗಿಂತ ಪೊಲೀಸ್ ತನಿಖೆಯೇ ಸತ್ಯಾಂಶವನ್ನ ಹೊರತರುವ ನಿರೀಕ್ಷೆ ಇದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಡೀ ನಗರವನ್ನೇ ಬೆಚ್ಚಿಬೀಳಿಸಿದ್ದ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ಚುರುಕುಗೊಳಿಸಿರುವ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಇಂದು ಮಧ್ಯಾಹ್ನ ಪ್ರಮುಖ ಆರೋಪಿ ಕೋಲಾರದ ಗಲ್ಪೇಟೆಯ ನಿವಾಸಿ ಏಜಾಜ್ ರವರನ್ನ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಘಟನಾ ಸ್ಥಳವಾದ ನಗರದ ಜೆಜೆ ಕಾಲೋನಿಯ ಬಳಿಗೆ ಕರೆತಂದು ಮಹಜರು ಪ್ರಕ್ರಿಯೆ ನಡೆಸಿದ್ರು. ಸೋಮವಾರ ಬೆಳಗ್ಗೆ ಪತ್ನಿ ಶಮಾ ಮತ್ತು ನಾದಿನಿ ರೇಷ್ಮಾರನ್ನ ಕತ್ತು ಕೊಯ್ದು ಕೊಲೆ ಮಾಡಿದ್ದ ವಿಷಯದ ತನಿಖೆ ನಡೆಸುತ್ತಿರುವ ವಿಶೇಷ ಪೊಲೀಸ್ ತಂಡ ಕಾನೂನು ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ಮಂಗಳವಾರ ಮಧ್ಯಾಹ್ನ ಕೊಲೆ ಮಾಡಿದ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಕಾರ್ಯಾಚರಣೆ ನಡೆಯಿತು. ಕೃತ್ಯ ಎಸಗಿದ ಹಾದಿ ಬಿಚ್ಚಿಟ್ಟ ಹಂತಕ ಮಹಜರು ವೇಳೆ ಆರೋಪಿಯು ತಾನು ಹೇಗೆ ಮನೆಗೆ ಬಂದೆ, ಮೊದಲು ಯಾರ ಮೇಲೆ ಹಲ್ಲೆ ನಡೆಸಿದೆ ಮತ್ತು ಕೊಲೆಗೆ ಬಳಸಿದ ಮಾರಕಾಸ್ತ್ರಗಳನ್ನು ಎಲ್ಲಿ ಬಚ್ಚಿಟ್ಟಿದ್ದೆ ಎಂಬ ಇಂಚಿಂಚು ಮಾಹಿತಿಯನ್ನ ಪೊಲೀಸರ ಮುಂದೆ ಪ್ರತ್ಯಕ್ಷವಾಗಿ ವಿವರಣೆ ನೀಡಿದ್ದಾನೆ. ಕೃತ್ಯ ನಡೆದ ಮನೆಯ ಮಲಗುವ ಕೋಣೆ ಹಾಗೂ ಆರೋಪಿ ತಪ್ಪಿಸಿಕೊಳ್ಳಲು ಬಳಸಿದ ಬಾಗಿಲಿನ ಮಾರ್ಗಗಳನ್ನೆಲ್ಲ ಪೊಲೀಸರು ಕೂಲಂಕುಷವಾಗಿ ಪರಿಶೀಲಿಸಿ ವಿಡಿಯೋ ಮತ್ತು ಫೋಟೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ಸ್ಥಳ ಮಹಜರು ಸುದ್ದಿ ತಿಳಿಯುತ್ತಿದ್ದಂತೆ ಸಾರ್ವಜನಿಕರು ಹಾಗೂ ಮೃತರ ಸಂಬಂಧಿಕರು ಸ್ಥಳದಲ್ಲಿ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸುವ ಸಾಧ್ಯತೆ ಇದ್ದಿದ್ದರಿಂದ ಘಟನಾ ಸ್ಥಳದ ಸುತ್ತಮುತ್ತ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿತ್ತು. ಮಹಜರು ನಡೆಯುವವರೆಗೂ ಸಾರ್ವಜನಿಕರ ಪ್ರವೇಶವನ್ನ ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿತ್ತು. ಇನ್ನು ಮಹಜರು ಪ್ರಕ್ರಿಯೆ ವೇಳೆ ಕೊಲೆಗೆ ಬಳಸಲಾಗಿದ್ದ ರಕ್ತಸಿಕ್ತ ಚಾಕು ಹಾಗೂ ಆರೋಪಿ ಕೃತ್ಯದ ದಿನ ಧರಿಸಿದ್ದ ರಕ್ತದ ಕಲೆಗಳಿದ್ದ ಬಟ್ಟೆಗಳನ್ನು ಪೊಲೀಸರು ಮಹಜರು ಸಾಕ್ಷಿಗಳ ಸಮ್ಮುಖದಲ್ಲಿ ವಶಪಡಿಸಿಕೊಂಡಿದ್ದಾರೆ. ಇವುಗಳನ್ನು ನ್ಯಾಯಾಲಯಕ್ಕೆ ಸಾಕ್ಷ್ಯವಾಗಿ ಸಲ್ಲಿಸಲು ವಿಧಿವಿಜ್ಞಾನ ಪ್ರಯೋಗಾಲಯ ತನಿಖೆಗೆ ಕಳುಹಿಸಿಕೊಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಮತ್ತು ಶಾಂತಿಯುತವಾಗಿ ಸ್ಥಳ ಮಹಜರು ಮುಗಿಸಿದ ಪೊಲೀಸರು ಆರೋಪಿಯನ್ನ ತಕ್ಷಣವೇ ಮತ್ತೆ ಪೊಲೀಸ್ ವಾಹನಕ್ಕೆ ಹತ್ತಿಸಿ ಸುರಕ್ಷಿತವಾಗಿ ಕರೆದೊಯ್ದಿದ್ದಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ವೇಗವಾಗಿ ಬರುತ್ತಿದ್ದ ಬುಲೆರೋ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಕಾಲುವೆಗೆ ನುಗ್ಗಿದ ಘಟನೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಅಪಘಾತದಲ್ಲಿ ವಾಹನ ಸಂಪೂರ್ಣ ಜಖಂಗೊಂಡಿದ್ದಾದರೂ ಚಾಲಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅಪಘಾತದ ಬಳಿಕ ಪೊಲೀಸರಿಗೆ ಮಾಹಿತಿ ನೀಡದೆ ವಾಹನ ಸಮೇತ ಸ್ಥಳದಿಂದ ತೆರವುಗೊಳಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಕುರಿತು ಒಂದು ವರದಿ.
ಹೌದು, ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರದತ್ತ ಬೀನ್ಸ್ ತರಕಾರಿ ತುಂಬಿಕೊಂಡು ಬರ್ತಿದ್ದ ಬೊಲೆರೋ ವಾಹನ ಚಾಲಕನ ಅಜಾಗರೂಕತೆಯಿಂದ ಚಾಲನೆಯಿಂದ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಕಾಲುವೆಗೆ ನುಗ್ಗಿದ. ಅಪಘಾತದ ರಭಸಕ್ಕೆ ವಾಹನ ಸಂಪೂರ್ಣ ನಜ್ಜುಗುಜ್ಜಾಗಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದ ಬಳಿ ನಡೆದಿದೆ. ಚಾಲಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅಪಘಾತದ ಬಳಿಕ ಸ್ಥಳೀಯರು ಹಾಗೂ ಸಾರ್ವಜನಿಕರು ಹರಸಾಹಸ ಪಟ್ಟು ಕಾಲುವೆಯಿಂದ ವಾಹನವನ್ನು ಹೊರತೆಗೆದಿದ್ದಾರೆ. ಆದರೆ ಘಟನೆಯ ಕುರಿತು ಪೊಲೀಸರಿಗೆ ಮಾಹಿತಿ ನೀಡದೆ ವಾಹನವನ್ನು ಅಲ್ಲಿಂದಲೇ ತೆರವುಗೊಳಿಸಿ ಕೊಂಡೊಯ್ದಿರುವುದು ಅನುಮಾನಗಳಿಗೆ ಕಾರಣವಾಗಿದೆ. ಅಲ್ಲದೆ ಘಟನೆ ಚಿತ್ರೀಕರಿಸಲು ತೆರಳಿದ್ದ ಪತ್ರಕರ್ತರಿಗೆ ಕೆಲವರು ವಿಡಿಯೋ ಮಾಡದಂತೆ ಬೆದರಿಕೆ ಹಾಕಿದ್ದಾರೆ. ಏನು ಮಾಡಬೇಕು? ಯಾಕೆ ಮಾಡ್ಬೋದು? ಸ್ವಂತ ಬಿದ್ದಿರೋದು ಅವ್ರೇನೋ ಮಾಡ್ಕೊಳ್ತಾರೆ. ಸ್ವಂತ ಬಿದ್ದಿದ್ರೆ ರೋಡಲ್ಲೆಲ್ಲ ಬಿದ್ದಿರೋ ರೋಡಲ್ಲ ಎಲ್ಲೋ ಬಿದ್ದಿರೋ ಸೈಡೆಲ್ಲ ಬಿದ್ದಿದೆಯಲ್ಲ, ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗಿಲ್ಲ. ಯಾರು ಡ್ರೈವರ್ ಡ್ರೈವರ್ ನಮ್ಮ ತಮ್ಮ ಅವನೇ ಅಲ್ಲೇ ಇದ್ದಾನೆ. ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋದು ನನ್ನ ತಗೋಬೇಕು. ನೀನು ಅದೇ ಕೇಳಕ್ ಬೇಡ. ಇನ್ನು ಅಪಘಾತ ಸಂಭವಿಸಿದ ವೇಳೆ ವಾಹನವನ್ನು ಅಪ್ರಾಪ್ತ ವಯಸ್ಸಿನ ಬಾಲಕ ಚಲಾಯಿಸುತ್ತಿದ್ದಾನೆಯೇ ಎಂಬ ಶಂಕೆಯು ವ್ಯಕ್ತವಾಗಿದೆ. ಈ ಬಗ್ಗೆ ಸ್ಥಳೀಯರು ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಘಟನೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಪ್ರಕರಣದ ಕುರಿತು ಪೊಲೀಸರು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಒಟ್ಟಾರೆ ಚಾಲಕನ ನಿಯಂತ್ರಣ ತಪ್ಪಿ ಕಾಲುವೆಗೆ ನುಗ್ಗಿದ ಬೊಲೆರೋ ಅಪಘಾತದಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಅಪಘಾತವನ್ನು ಪೊಲೀಸರಿಗೆ ತಿಳಿಸದೆ ವಾಹನವನ್ನು ತೆರವುಗೊಳಿಸಿದ್ದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ದೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದ ಸರ್ವೆ ನಂಬರ್ 168ರ ಗೋಮಾಳ ಹಾಗೂ ಅರಣ್ಯ ಪ್ರದೇಶವನ್ನ ಸಂರಕ್ಷಿಸುವಂತೆ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಅರಣ್ಯ ಪ್ರದೇಶಕ್ಕೆ ಸುಳ್ಳು ಎನ್ಒಸಿ ನೀಡಿ B1 ಮಂಜೂರಾತಿಗೆ ಅವಕಾಶ ಮಾಡಿಕೊಡಲಾಗುತ್ತಿದೆ ಎಂದು ಆರೋಪಿಸಿರುವ ಗ್ರಾಮಸ್ಥರು ಅಕ್ರಮಕ್ಕೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿದ್ದಾರೆ. ಹೌದು, ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದ ಸರ್ವೆ ನಂಬರ್ 168ರಲ್ಲಿ ಈಗಾಗಲೇ ಸುಮಾರು 25 ಎಕರೆ ಜಮೀನನ್ನ ಜಲ್ಲಿ ಕ್ರಷರ್ಗಳಿಗೆ ಮಂಜೂರು ಮಾಡಲಾಗಿದೆ. ಇದೀಗ ಮತ್ತಷ್ಟು ಸುಮಾರು 100 ಎಕರೆ ಪ್ರದೇಶಕ್ಕೆ B1 ಫಾರ್ಮ್ ಮಂಜೂರಾತಿಗಾಗಿ ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಇದಕ್ಕೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಂಬಂಧಿತ ಜಮೀನು ಗೋಮಾಳ ಹಾಗೂ ದಟ್ಟ ಅರಣ್ಯ ಪ್ರದೇಶವಾಗಿದ್ದರೂ ಮರಗಳಿಲ್ಲ ಎಂಬ ಸುಳ್ಳು ವರದಿ ಆಧರಿಸಿ ಎನ್ಒಸಿ ನೀಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಪ್ರದೇಶವು ಗ್ರಾಮಗಳ ಜಾನುವಾರುಗಳಿಗೆ ಮೇಯಲು ಪ್ರಮುಖ ಗೋಮಾಳವಾಗಿದ್ದು, ಪರಿಸರ ಸಮತೋಲನ ಕಾಪಾಡುವ ಅರಣ್ಯ ಪ್ರದೇಶವೂ ಆಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶವನ್ನ ಸುಮಾರು ವರ್ಷಗಳಿಂದ ಅರಣ್ಯ ಭೂಮಿಯನ್ನಾಗಿ ಮಾಡಿ ನೀಲಗಿರಿ ಮರಗಳನ್ನು ದಟ್ಟ ಅರಣ್ಯವಾಗಿ ಬೆಳೆಸಿರ್ತಕ್ಕಂಥ ಒಂದು ಭೂಮಿಯನ್ನ ಎಲ್ಲ ಇಲ್ಲಿ ತಾಲೂಕು ಕಚೇರಿಯಿಂದ ಇರ್ಬೋದು ಅಥವಾ ಫಾರೆಸ್ಟ್ ಇಲಾಖೆಯಿಂದ ಇರ್ಬೋದು B1 ಫಾರ್ಮ್ ಮಾಡೋದಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಫೈಲ್ ಹೋಗಿದೆ. ಗೌರವಾನ್ವಿತ ಶಾಸಕರ ಒಂದು ಆದೇಶದಂತೆ ಆ B1 ಫಾರ್ಮ್ ನಿಲ್ಲಿಸಬೇಕು. ಕಾರಣ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ B1 ಫಾರ್ಮ್ ಕೊಡಬಾರದು ಅನ್ನುವಂಥದ್ದನ್ನು ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಅದನ್ನು ಮುಂದುವರಿದ ಭಾಗವಾಗಿ ಗುಡಿಬಂಡೆ ತಾಲೂಕು ವರ್ಲಕೊಂಡ ಭೂ ಪ್ರದೇಶವನ್ನು ಕೂಡ ಆ B1 ಫಾರ್ಮ್ ಕೊಡಬಾರದು ಅನ್ನೋಂಥದ್ದನ್ನು ನಿರ್ಣಯ ತಾವು ತೆಗೆದುಕೊಳ್ತಕ್ಕಂಥ ಒಂದು ಇದನ್ನು ಮನವಿಯನ್ನು ಈ ಸಾರ್ವಜನಿಕರ ಪರವಾಗಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಒಂದು ಭಾಗ ಈಗಾಗಲೇ ಅದರಲ್ಲಿ ವೈಯಕ್ತಿಕವಾಗಿ ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮಗೆ ಒಂಥರ ಶಕ್ತಿ ಅಂತ ಇದ್ದೀರಿ. ನಾವು ವೈಯಕ್ತಿಕವಾಗಿ ನಿಮಗೆ ಆಧಾರದ ಗೌರವವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಎರಡನೇದಾಗಿ ವಾಸ್ತವಿಕತೆ ನಮ್ಮ ವಾದ ಇಷ್ಟೇ, ದಟ್ಟ ಅರಣ್ಯವನ್ನು B1 ಫಾರ್ಮ್ಗಳು ಯಾವುದೇ ಒಂದು ಮರಳಿಲ್ಲ ಅನ್ನೋದನ್ನ ಫೈಲ್ ಮಾಡಿ ಕಳಿಸಿದಾರಲ್ಲ, ಅದಕ್ಕಿಂತ ಒಂದು ಘೋರ ದುರಂತ ಮತ್ತೊಂದಿಲ್ಲ. ಯಾಕೆಂದ್ರೆ ತಮಗೇನು ಗೊತ್ತಿರಲ್ಲ ಇದು.
ಹಾಗಾಗಿ ಹೆಚ್ಚಿನ ವಿಚಾರಗಳು ಬೇಡ. ನಮ್ಮಿರ್ತಕ್ಕಂಥ ವೈಯಕ್ತಿಕ ಕಾಳಜಿ ನನ್ನ ಮಾನ್ಯ ದಂಡಾಧಿಕಾರಿಗಳು ಕೂಡ ಸ್ಥಳ ತನಿಖೆ ಮಾಡಿದ್ದಾರೆ. ಒಂದು ದೊಡ್ಡ ಚೆಕ್ ಡ್ಯಾಮ್ ಅನ್ನು ಮಾಡಿಸಿದ್ದೀವಿ ನಾವು. ಆ ಚೆಕ್ ಡ್ಯಾಮ್ ಅನ್ನು ಕೂಡ ಮುಚ್ಚಿಬಿಟ್ಟಿದ್ದಾರೆ. ನಮ್ಮ ವೈಯಕ್ತಿಕ ಬೇಡಿಕೆ ಆ ಫಾರೆಸ್ಟ್ ಅರಣ್ಯವನ್ನು ಉಳಿಸಬೇಕು. ಆ 100 ಎಕರೆ ಜಮೀನನ್ನು ಪಂಚಾಯತಿಗೆ ಪ್ರಾಪರ್ಟಿಯಾಗಿ ಪರಿವರ್ತನೆ ಮಾಡಬೇಕು ಅನ್ನೋದನ್ನು ನಮ್ಮ ಮನವಿ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರ್ಣ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸಿ, ನಾನು ಎಲ್ಲ ಯಾರು ಬಲಾಟಿದಿರ್ಬೋದು ಆ B1 ಫಾರಮ್ಗಳನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡುವಂಥ ಶಕ್ತಿ ಈಗ ಜಿಲ್ಲಾಧಿಕಾರಿಗಳಿಗೂ ತಮಗಿದೆ. ತಮ್ಮ ಮೇಲೆ ಭರವಸೆ ಇಟ್ಟೀಗ ಈಗಾಗಲೇ ಅಂದವೇನೆ ಹಂಗೆ ನೀವು ಒಂದು ಸ್ಥಳ ತನಿಖೆ ಮಾಡಿ. ಈಗ ಅದರ ಪಕ್ಕದಲ್ಲೇ ರೋಡ್ ಪಕ್ಕದಲ್ಲೇ ಇರೋದು ವಾಸ್ತುಕತೆ ನಿಮಗೂ ಮನದಟ್ಟಾಗ್ತದೆ. ಸರ್ವೇಗಳನ್ನು ಕಲಿಸಿ ಎಲ್ಲ ಬೌಂಡ್ರಿಗಳನ್ನು ಹಾಕಿ ಯಾರು ಅದನ್ನು ಒತ್ತುವರಿ ಮಾಡಿ ಮರಗಳು ಹೊಡೆದಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೊಂಡು ಆ ಭೂಮಿಯನ್ನು ಉಳಿಸಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಚಿಕ್ಕಬಳ್ಳಾಪುರ ಹಾಗೂ ಗುಡಿಬಂಡೆ ಭಾಗದಲ್ಲಿ ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ಗಳಿಂದ ಮಾಲಿನ್ಯ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮತ್ತಷ್ಟು ಭೂಮಿ ಮಂಜೂರು ಮಾಡಬಾರದು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇದೇ ವಿಷಯವಾಗಿ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದೇವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಈಗ ಗುಡಿಬಂಡೆ ತಾಲೂಕು ವರ್ಲಾಕುಂಡ ಗ್ರಾಮ ಸರ್ವೆ ನಂಬರ್ 168 ಗೋಮಾಳ ಜಮೀನು ಸಂಬಂಧಪಟ್ಟಂತೆ ಗೋಮಾಳ ಜಮೀನಿನಲ್ಲಿ ಕೆಲವು ಜನರು B1 ಫಾರ್ಮ್ಗೆ ಅಂದರೆ ಏನು ಕ್ರಷರ್ಗೆ ಸೇಫರ್ ಝೋನ್ ಡಿಕ್ಲರೇಷನ್ಗೆ ಮತ್ತು ಮುಂದೆ ಏನು CFO ಇರ್ಬೋದು ಅದನ್ನು ನಡೆಸೋಕೆ ಅರ್ಜಿಗಳನ್ನು ನೀಡಿದ್ದು ಅದು ಪ್ರೊಸೆಸಿಂಗ್ ಹಂತದಲ್ಲಿದೆ. ಯಾವುದೇ ಕಾರಣಕ್ಕೂ ಅದನ್ನು ಕೊಡಬಾರ್ದು. ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರಿಗೆ ಅನುಕೂಲ ಆಗ್ತಿದೆ. ಮತ್ತು ಪಂಚಾಯತಿ ಲಿಮಿಟ್ಸಲ್ಲಿ ಬರುವ ಎಷ್ಟೋ ರಾಸುಗಳಿಗಾಗ್ಬೋದು ಮತ್ತೊಂದಕ್ಕೆ ಇದು ಉಪಯೋಗ ಆಗುತ್ತದೆ. ಇನ್ನು ಅಕ್ರಮವಾಗಿ NOC ನೀಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಸರ್ವೆ ನಂಬರ್ 168ರ ಗೋಮಾಳ ಹಾಗೂ ಅರಣ್ಯ ಪ್ರದೇಶವನ್ನ ಸಂರಕ್ಷಿಸಬೇಕು ಎಂದು ಗ್ರಾಮಸ್ಥರು ಜಿಲ್ಲಾಡಳಿತವನ್ನ ಒತ್ತಾಯಿಸಿದ್ದಾರೆ. ನ್ಯೂಸ್ ಬ್ಯೂರೋ CTV ನ್ಯೂಸ್ ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927,
ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಮಳೆ ಅನೇಕರಿಗೆ ತಂಪು ನೀಡಿದರೆ ಕೆಲವರ ಬದುಕನ್ನೇ ಕಸಿದುಕೊಳ್ಳುತ್ತದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಾಟೂರು ಗ್ರಾಮದಲ್ಲಿ ಭಾರೀ ಮಳೆಗೆ ಮನೆ ಕುಸಿದು ಬಿದ್ದ ಪರಿಣಾಮ 50 ವರ್ಷದ ಜಯಮ್ಮ ಇಂದು ಸೂರು ಇಲ್ಲದೆ, ಆಶ್ರಯವಿಲ್ಲದೆ ಬದುಕು ಸಾಗಿಸುವಂತಾಗಿದೆ. ಗ್ರಾಮಸ್ಥರು ಮಾನವೀಯತೆ ಮೆರೆದಿದ್ರೂ ಶಾಶ್ವತ ಪರಿಹಾರಕ್ಕಾಗಿ ಸರ್ಕಾರ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ನಂಜನಗೂಡು ತಾಲೂಕಿನ ಕಾಟೂರು ಗ್ರಾಮದ ಜಯಮ್ಮ ಅವರಿಗೆ ತಂದೆ ತಾಯಿ ಬಿಟ್ಟು ಹೋದ ಮಣ್ಣಿನ ಮನೆಯೇ ಜೀವನದ ಏಕೈಕ ಆಧಾರವಾಗಿತ್ತು. ತಂದೆ ತಾಯಿಯನ್ನ ನೋಡಿಕೊಳ್ಳುವ ಜವಾಬ್ದಾರಿಯಿಂದ ಮದುವೆಯಾಗದೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ರು. ಆದರೆ ಕಳೆದ ವರ್ಷ ಸುರಿದ ಭಾರೀ ಮಳೆಯಿಂದ ಅವರ ಮನೆ ಸಂಪೂರ್ಣ ಕುಸಿದು ಬಿದ್ದಿದೆ. ಇದೀಗ ತಲೆ ಮೇಲೆ ಸೂರು ಇಲ್ಲದೆ ನೆರೆಹೊರೆಯವರ ಆಶ್ರಯದಲ್ಲೇ ದಿನ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮಸ್ಥರು ಮಾನವೀಯತೆ ತೋರಿಸಿ ತಾತ್ಕಾಲಿಕ ಆಶ್ರಯ ನೀಡಿದರೂ ಅದು ಶಾಶ್ವತ ಪರಿಹಾರವಾಗಿಲ್ಲ. ಇನ್ನು ಪ್ರಕೃತಿ ವಿಕೋಪದಿಂದ ಮನೆ ಕಳೆದುಕೊಂಡಿರುವ ಜಯಮ್ಮ ಅವರಿಗೆ ಸರ್ಕಾರದಿಂದ ಇನ್ನೂ ಯಾವುದೇ ನೆರವು ಸಿಕ್ಕಿಲ್ಲ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ. ತಕ್ಷಣ ವಸತಿ ಸೌಲಭ್ಯ ಹಾಗೂ ಅಗತ್ಯ ಪರಿಹಾರ ಕಲ್ಪಿಸುವಂತೆ ಗ್ರಾಮಸ್ಥರು ಮತ್ತು ಯುವಕರು ಸರ್ಕಾರ ಹಾಗೂ ಜಿಲ್ಲಾಡಳಿತವನ್ನ ಆಗ್ರಹಿಸಿದ್ದಾರೆ. ಸರ್, ಇದು ಜಯಮ್ಮ ಅಂತಂತೇಳಿ ಈ ಮನೇಲಿ ವಾಸ ಇದ್ರು ಸರ್. ಇವರು ತಂದೆ ತಾಯಿಗಳು ಈಗ ಒಂದು 5-6 ವರ್ಷದಲ್ಲಿ ವಯಸ್ಸಾಗಿದ್ದ ಕಾರಣ ಇವ್ರು ತೀರ್ಕೊಂಡ್ರು. ಇವ್ರು ಅಣ್ಣ ತಂದಿರಿದ್ರು, ಇವ್ರಿಗೆ ಯಾರೇ ಏನೇ ಅನುಕೂಲ ಏನೂ ಮಾಡ್ತಾ ಇಲ್ಲ. ಇವರೊಬ್ಬರೇ ಕೂಲಿ ಕಂಬಳ ಮಾಡ್ಕೊಂಡು ಇಲ್ಲಿ ವಾಸ ಇದ್ದರು. ವಾಸ ಇರುವಾಗ ಇಲ್ಲಿ ಒಂದು ವರ್ಷದಲ್ಲಿ ಅರ್ಧ ಅಂತರ ಮನ ಬಿದ್ದೋಗ್ತು. ಬಿದ್ದೋದಾಗ ಸರಿ ನಾವು ತಗೊಂಡೋಗಿ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟನು. ಅರ್ಜಿ ಕೊಡ್ದಲ್ಲಿ ಅವರು ಸರಿ ವಿ ಗಮನಕ್ಕೆ ನಾವು ಫೋಟೋಲೆಲ್ಲ ವೀಡಿಯೋದಲ್ಲೆಲ್ಲ ವಾಟ್ಸಪ್ ಎಲ್ಲ ಮಾಡಿರೋದ್ರಿಂದ ಅವರು ಬರನೇ ಇಲ್ಲ. ಇಲ್ಲಿ ಬಂದು ಅಬ್ಜೆಕ್ಷನ್ ಮಾಡಿ ಏನೂ ಇದು ಅಬ್ಸರ್ವೇಷನ್ ಮಾಡನೇ ಇಲ್ಲ. ಮತ್ತು ಅದನ್ನು ನೋಡ್ಬಿಟ್ಟು ತಹಸೀಲ್ದಾರ್ಗೆ ಅಮ್ಮ ತಗೊಂಡೋಗಿ ಕೊಡ್ತಲೆ ಅವರು ವಿ ಅವ್ರ ಹತ್ರ ವರದಿ ಕಳಿಸಿದ್ರು. ಆ ವಿ ಅವರು ಬಂದು ಇಲ್ಲಿ ಯಾರಿದ್ದ ಟೈಮಲ್ಲಿ ಬಂದ್ಬಿಟ್ಟು ಅಲ್ಲಿ ಯಾರೂ ವಾಸ ಮಾಡ್ತಾ ಇಲ್ಲ ಅಂತಂತ ಹೇಳಿ ವರದಿನ ತಹಸೀಲ್ದಾರ್ ಕಳಿಸ್ತಾರೆ ಸರ್. ಹಾಗಾದರೆ ಇಲ್ಲಿ ಯಾರು ವಾಸ ಮಾಡ್ತಾ ಇಲ್ಲ ಅಂತಂದ್ರೆ ಆ ಅಮ್ಮ ಎಲ್ಲಿ ವಾಸ ಮಾಡ್ತಾ ಇದ್ಲು? ಈಗ ಇಲ್ಲಿ ಮಾಡ್ತಾ ಇರಬೇಕಾದ್ರೆ ಈ ಮನೆಯಲ್ಲೇ ವಾಸ ಮಾಡಬೇಕು ಅಂತ ಹೇಳ್ತಾವ್ರಲ್ಲ ವಿ ಅವರು. ಈ ಮನೆಯಲ್ಲಿ ಒಂದು ವೇಳೆ ವಾಸ ಮಾಡ್ತಿದ್ದ ವೇಳೆಯಲ್ಲಿ ಆ ಅಮ್ಮನಿಗೆ ಬಿದ್ದು ಏನಾರ ಪ್ರಾಣಕ್ಕಾಪಾಯ ಆಗಿದ್ರೆ ಜವಾಬ್ದಾರಿ ಆಯ್ತಾ ಯಾರಾಯ್ತಾರೆ? ಇದನ್ನು ಕೇಳಿದ್ರೆ ಆ ಹಳೆ ಮನೇಲಿ ವಾಸ ಇರಬೇಕು ಅಂತ ಹೇಳ್ತಾರೆ. ವಾಸ ಯಾವ ಥರ ಮಾಡೋಕ್ಕಾದ್ದು ಸರ್? ಈ ಥರವಾಗಿ ಆ ಅಮ್ಮಂಗೆ ಭಾಳ ಅನನುಕೂಲ ಆಗದ. ಯಾರು ಅಣ್ಣ ತಂದಿರ ಇನ್ನೊಂದು ಯಾರು ನೋಡ್ತಾ ಇಲ್ಲ ಅವ್ರನ್ನ. ಹಂಗಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೆ ಯಾರೂ ಸ್ಪಂದಿಸ್ತಿಲ್ಲ. ಹಾಗಾಗಿ ಸ್ವಲ್ಪ ಒಮ್ಮೆ ಸ್ವಲ್ಪ ಅನುಕೂಲ ಆಗಂತಂತೆ ಇದನ್ನು ಸ್ವಲ್ಪ ಗಮನ ಹರಿಸಿ ಇದು ಮೇಲ್ಮಟ್ಟಕ್ಕೆ ಸ್ವಲ್ಪ ಹೋಗೋಂತಂತೆ ಸ್ವಲ್ಪ ಇದನ್ನು ಮನವಿ ಮಾಡ್ತೇವೆ ಸರ್. ಜಯಮ್ಮ ಅಂತ ಹೇಳಿ ಇವರು ತಂದೆ ತಾಯಿ ಇಬ್ಬರು ತೀರೋಗ್ಬಿಟ್ಟಿದ್ದಾರೆ. ತುಂಬ ವಯಸ್ಸಾಗಿತ್ತು. ಅವ್ರ ಜೊತೆ ವಾಸ ಇದ್ರು. ತುಂಬ ಹಳೆ ಮನೆ ಇದು. ಈ ಮನೆ ಇದ್ದು ವಾಸ ಇದ್ದಾಗ ಏನಾಯ್ತು, ಈಗ ಅವ್ರು ತೀರೋಗಿಂದ ಇವ್ರು ಒಬ್ಬರೇ ಇದ್ರು. ಆ ಇದ್ದೋದ್ರಿಂದ ಏನು ಫೆಸಿಲಿಟೀಸ್ ಇಲ್ಲ, ನೋಡ್ಕೊಳ್ಳೋರು ಯಾರೂ ಇಲ್ಲ. ಏನಾಗಿದೆ ಅಂತಂದರೆ ಮನೆ ತುಂಬ ಕುಸ್ತೋಗಿದೆ, ಎಲ್ಲ ಕಸ್ತೋಗಿದೆ. ಇವು ಇರೋದಕ್ಕೂ ವಾಸ ಇರೋದಕ್ಕೂ ಯಾವುದೇ ಮನೆಗಳಿಲ್ಲ. ಮತ್ತು ಅಣ್ಣ ತಮ್ಮರು ಯಾರು ಅವ್ರ ಮನೆಗಳಿಗೆ ಇವ್ರು ಹೋಗಿ ವಾಸ ಮಾಡೋ ಅಂಥ ಸ್ಥಿತಿಲೂ ಇಲ್ಲ. ಅವರೇ ಗೇಯ್ಕೊಂಡು ವ್ಯವಸಾಯ ಮಾಮೂಲಿ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ. ಬೇರೆಯವ್ರ ಮನೇಲಿ ವಾಸ ಮಾಡ್ತಿರೋದು. ಅದರಿಂದ ಇವ್ರಿಗೊಂದು ಮನೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅರ್ಜಿ ಎಲ್ಲ ಕೊಟ್ಟಿದ್ದೀವಿ.
ಯಾರು ಇದಕ್ಕೆ ಸಹಕರಿಸಿಲ್ಲ. ಒಟ್ಟಾರೆಯಾಗಿ ಮಳೆಗೆ ಮನೆ ಕಳೆದುಕೊಂಡು ಸಂಕಷ್ಟದಲ್ಲಿರುವ ಜಯಮ್ಮ ಅವರಿಗೆ ಶಾಶ್ವತ ಸೂರು ಕಲ್ಪಿಸಿ ಗೌರವಯುತ ಬದುಕು ನೀಡಬೇಕೆಂಬುದು ಕಾಟೂರು ಗ್ರಾಮದ ಜನರ ಒಕ್ಕೊರಲಿನ ಮನವಿಯಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಎಲ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಕಾಮಗಾರಿಗಳ ಬಿಲ್ ಬಿಡುಗಡೆಗೆ ಲಕ್ಷಾಂತರ ರೂಪಾಯಿ ಕಮಿಷನ್ ಬೇಡಿಕೆ ಇಟ್ಟಿದ್ದ ಆರೋಪದ ಮೇಲೆ ಪಿಡಿಒ ಸೇರಿದಂತೆ 4 ಅಧಿಕಾರಿಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಎದ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಲೋಕಾಯುಕ್ತ ದಾಳಿಯಲ್ಲಿ ಗ್ರೇಡ್ 2 ಕಾರ್ಯದರ್ಶಿ ಎನ್ ಶಿವಶಂಕರ್, ಪಿಡಿಒ ಕೆವಿ ನರೇಂದ್ರ ಬಾಬು, ಜೂನಿಯರ್ ಇಂಜಿನಿಯರ್ ಗೌತಮಿ ಹಾಗೂ ಡೇಟಾ ಎಂಟ್ರಿ ಆಪರೇಟರ್ ವಸಂತ್ ಎಂ ಬಂಧಿತರಾಗಿದ್ದಾರೆ. ಇವರ ವಿರುದ್ಧ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ 1988 ರಡಿ ಪ್ರಕರಣ ದಾಖಲಾಗಿದೆ. 2024-26ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ನರೇಗಾ ಅಡಿಯಲ್ಲಿ ಕೈಗೊಂಡಿದ್ದ 32 ಕಾಮಗಾರಿಗಳಿಗೆ ಗುತ್ತಿಗೆದಾರ ಶಿವಕುಮಾರ್ ಅಗತ್ಯ ಸಾಮಗ್ರಿಗಳನ್ನು ಪೂರೈಸಿದ್ರು. ಕಾಮಗಾರಿಗಳಿಗೆ ಸಂಬಂಧಿಸಿದ ಸುಮಾರು 40 ಲಕ್ಷ ರೂಪಾಯಿ ಬಿಲ್ ಬಿಡುಗಡೆಗೊಂಡಿದ್ರು. ಹಣ ಬಿಡುಗಡೆ ಮಾಡಲು ಆರೋಪಿಗಳು 9,15,000 ರೂಪಾಯಿ ಕಮಿಷನ್ ನೀಡುವಂತೆ ಬೇಡಿಕೆ ಇಟ್ಟಿದ್ದರು ಎಂದು ಆರೋಪಿಸಲಾಗಿದೆ. ಕಮಿಷನ್ ಬೇಡಿಕೆಯಿಂದ ಬೇಸತ್ತ ಗುತ್ತಿಗೆದಾರ ಶಿವಕುಮಾರ್ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ದೂರಿನ ಮೇರೆಗೆ ಲೋಕಾಯುಕ್ತ ಅಧೀಕ್ಷಕ ಜೆಕೆ ಆಂಟನಿ ಜಾನ್ ರವರ ನೇತೃತ್ವದಲ್ಲಿ ಅಧಿಕಾರಿಗಳು ಬಲೆ ಬೀಸಿದ್ರು. ಇನ್ನು ಕಾರ್ಯಾಚರಣೆಯ ವೇಳೆ ಎದ್ಲೂರು ಗ್ರಾಮ ಶಿವಕುಮಾರ್ ಅವರ ನಿವಾಸದಲ್ಲಿ 5 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದಾಗ ಗ್ರೇಡ್ 2 ಕಾರ್ಯದರ್ಶಿ ಶಿವಶಂಕರ್ ಹಾಗೂ ಪಿಡಿಒ ನರೇಂದ್ರ ಬಾಬು ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ರು. ಬಳಿಕ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೂನಿಯರ್ ಇಂಜಿನಿಯರ್ ಗೌತಮಿ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ವಸಂತ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಈ ಕಾರ್ಯಾಚರಣೆ ಕೋಲಾರ ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧ ಲೋಕಾಯುಕ್ತದ ಕಟ್ಟುನಿಟ್ಟಿನ ಕ್ರಮಕ್ಕೆ ಮತ್ತೊಂದು ಉದಾಹರಣೆಯಾಗಿದ್ದು, ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಜುಲೈ 11ರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳುವಂತೆ ಶಿಡ್ಲಘಟ್ಟದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಕರೆ ನೀಡಿದ್ದಾರೆ. ಶಿಡ್ಲಘಟ್ಟ ನಗರದ ನ್ಯಾಯಾಲಯದ ಸಭಾಂಗಣದಲ್ಲಿ ಜುಲೈ 11ರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ ಕುರಿತು ಪೂರ್ವಭಾವಿ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು ಲೋಕ ಅದಾಲತ್ ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳನ್ನು ತ್ವರಿತ ಹಾಗೂ ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಉತ್ತಮ ವೇದಿಕೆಯಾಗಿದೆ ಎಂದರು. ನಾಗರಿಕ ವ್ಯಾಜ್ಯಗಳು, ಬ್ಯಾಂಕ್ ಸಾಲ, ಹಣ ವಸೂಲಿ, ಚೆಕ್ ಬೌನ್ಸ್, ಮೋಟಾರು ವಾಹನ ಅಪಘಾತ ಪರಿಹಾರ, ಕೌಟುಂಬಿಕ ವಿವಾದ ಸೇರಿದಂತೆ ರಾಜಿ ಮಾಡಿಕೊಳ್ಳಬಹುದಾದ ವಿವಿಧ ಪ್ರಕರಣಗಳನ್ನು ಉಭಯ ಪಕ್ಷಗಳ ಒಪ್ಪಿಗೆಯ ಮೇರೆಗೆ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದೆ ಎಂದರು. ನೀವು ಗದರ್ಬಿಟ್ಟೆ ಮಾತಾಡಬೇಕು ಕಕ್ಷಿದಾರರಿಗೆ, ನಿಮ್ಮಿಂದ ನಾವು ಬಯಸ್ಕೋಬೇಕಾಗುತ್ತಪ್ಪ ಕೋರ್ಟಲ್ಲಿ, ದಯವಿಟ್ಟು ಮೊದಲೇ ಇದ್ರೆ ಹೇಳ್ಬಿಡಿ ಅಂತ. ಮತ್ತೇನಾದ್ರು ಅಮೆಂಡ್ಮೆಂಟ್ಗಳು ಯಾವುದೋ ಪ್ರಾಪರ್ಟಿಗಳು ಬಿಟ್ಟೋಗಿದ್ರೆ ವಿತಿನ್ ಟೈಮಲ್ಲಿ ಸಂಬಂಧಪಟ್ಟ ಅರ್ಜಿ ಹಾಕೊಂಡು ನೀವು ಸರಿಪಡಿಸ್ಕೊಬಿಡಿ. ಕೊನೆ ಹಂತದಲ್ಲಿ ಬರೋದ್ರಿಂದ ನಮಗೂ ಸ್ವಲ್ಪ ಬೇಸರ ಆಗುತ್ತೆ. ಓಲ್ಡ್ ಮ್ಯಾಟ್ರ್ ನಾವು ಡಿಸ್ಪೋಸಿಂಗ್ ತೊಗೊಂಡ್ಬಿಟ್ಟಿರ್ತೀವಿ ಕೈಗೆ, ಒಂದ್ಸಲ ಏನಿರುತ್ತೆ ಈ ತಿಂಗಳಿಗೆ ಒಂದು ಪಾಯಿಂಟಿಗೂ ಆಗ್ಬಿಡುತ್ತಪ್ಪ, ಕೇಸ್ ಮುಗಿದೋಗುತ್ತೆ ಅಂತ. ಆ ಹಂತದಲ್ಲಿ ಬಂದಾಗ ಸ್ವಲ್ಪ ಬೇಸರ ವ್ಯಕ್ತ ಆಗುತ್ತೆ, ನಾವು ಬೇಸರದಲ್ಲಿ ಹೇಳಬೇಕಾಗುತ್ತೆ. ಅವಕಾಶ ಆ ಥರ ಮಾಡ್ಕೊಂಡ್ಬಿಡಿ. ಆದಷ್ಟು ಹಳೆ ಮ್ಯಾಟ್ರ್ಗಳನ್ನ ರಾಜಿ ಮೂಲಕ ಆದರೂ ಸರಿ ಅಥವಾ ರೆಗ್ಯುಲರ್ ಪ್ರಕ್ರಿಯೆ ಮೂಲಕ ಆದರೂ ಸರಿ ಅದನ್ನು ಮುಗಿಸೋಕ್ಕೆ ನಿಮ್ಮ ಸಹಕಾರ ಅತ್ಯಮೂಲ್ಯವಾಗಿದೆ. ಯಾಕೆಂದರೆ ಪ್ರತಿ ಮೀಟಿಂಗಲ್ಲೂ ನಮಗೆ ಓಲ್ಡ್ ಮ್ಯಾಟ್ರ್ಗಳ ಬಗ್ಗೆನೇ ಜಾಸ್ತಿ ಕೇಳ್ತಾರೆ. ನಿಮ್ಮ ಸಹಕಾರ ಇಲ್ಲದೆ ನಾವು ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇಸ್ಗಳಲ್ಲಿ ರಿಕವರಿ ಮಾಡಿಸ್ತಾ ಇದ್ದೀವಿ, ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡಿ ವಾರೆಂಟು, FLW ಅಟ್ಯಾಚ್ಮೆಂಟು ಮಾಡಿ. ಹಾಗಾಗಿ ಮನವರಿಕೆ ಮಾಡಿ ದಯವಿಟ್ಟು ಕಕ್ಷಿದಾರರಿಗೆ ನ್ಯಾಯ ಕೇಸ್ಗಳಲ್ಲಿ, ಅದರಲ್ಲೂ ಕಂಪ್ಲೇಂಟ್ ಸೈಡ್ ಇರೋ ವಕೀಲರು
ಸ್ವಲ್ಪ ಸೆಟ್ಲ್ಮೆಂಟ್ಗೆ ಮನಸ್ಸು ಮಾಡಿ ಅಂತ. ಅದರಿಂದ ನಮಗೂ ಸ್ವಲ್ಪ ಒತ್ತಡಗಳು ಕಡಿಮೆ ಆಗುತ್ತೆ, ಲೋಕ ಅದಾಲತ್ ಮಾಡೋದು ಸ್ವಲ್ಪ ಸಕ್ಸಸ್ ಆಗುತ್ತೆ. ಹಾಗಾಗಿ ಮುಖ್ಯವಾಗಿ 2 ಪ್ರಕರಣಗಳಲ್ಲಿ ದಯವಿಟ್ಟು ಸಹಕಾರ ಬೇಕು. ಒಂದು ಪಾರ್ಟಿಷನ್ ಸೂಟ್ಗಳು, ಎರಡನೇದು ಎನ್ಐ ಆಕ್ಟ್ ಕೇಸ್ಗಳು. ಇನ್ನು ಉಳಿದಿದ್ದ ಪ್ರಕರಣಗಳಲ್ಲಿ ಸಾಧ್ಯವಾದಷ್ಟು ತಾವುಗಳು ಕಕ್ಷಿದಾರರಿಗೆ ಹೇಳಿ ಸಾಧ್ಯವಾದರೆ ನಮಗೂ ಅವಕಾಶ ಮಾಡಿಕೊಡಿ, ನಾವು ಸಿಟ್ಟಿಂಗ್ ಮಾಡಿ ಅವತ್ತೇ ಲೋಕದ ದಿನ ಅವರು ಜಾಸ್ತಿ ಆದರೂ ಪರವಾಗಿಲ್ಲ ಮಾತಾಡಿ ಕಳಿಸ್ಕೊಡೋಣ ಅಂತೆ. ಸಾಮಾನ್ಯ ನ್ಯಾಯಾಂಗ ಪ್ರಕ್ರಿಯೆಗೆ ಹೋಲಿಸಿದರೆ ಲೋಕ ಅದಾಲತ್ನಲ್ಲಿ ಕಡಿಮೆ ಸಮಯದಲ್ಲಿ ಪ್ರಕರಣಗಳು ಇತ್ಯರ್ಥವಾಗುವುದರಿಂದ ಸಮಯ ಮತ್ತು ಹಣ ಉಳಿತಾಯವಾಗುತ್ತದೆ. ಜೊತೆಗೆ ನ್ಯಾಯಾಲಯ ಶುಲ್ಕ ಮರುಪಾವತಿ ಸೇರಿದಂತೆ ಕಾನೂನಿನಡಿ ದೊರೆಯುವ ವಿವಿಧ ಸೌಲಭ್ಯಗಳ ಲಾಭವೂ ದೊರೆಯುತ್ತದೆ ಎಂದರು. ಜುಲೈ 11ರಂದು ನಡೆಯುವ ರಾಷ್ಟ್ರೀಯ ಲೋಕ ಅದಾಲತ್ ಯಶಸ್ವಿಯಾಗಲು ವಕೀಲರು, ಬ್ಯಾಂಕ್ ಅಧಿಕಾರಿಗಳು, ವಿವಿಧ ಇಲಾಖೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದರು. ಇನ್ನು ಸಭೆಯಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ CS ಸುಕನ್ಯಾ, ಅಪರ ಸಿವಿಲ್ ನ್ಯಾಯಾಧೀಶೆ ಭಾವನಾ, ಸರ್ಕಾರಿ ಅಭಿಯೋಜಕರು, ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ಹಿರಿಯ ವಕೀಲರು ಉಪಸ್ಥಿತರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ನಂಜನಗೂಡು ತಾಲೂಕಿನ ರೈತರಿಗೆ ಮತ್ತಷ್ಟು ನೀರಾವರಿ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಸುಮಾರು 32.92 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಲೆಗಳ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ನೀಡಿದರು. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನೀರಾವರಿ ಇಲಾಖೆಯ ವತಿಯಿಂದ ಸುಮಾರು 32.92 ಕೋಟಿ ರೂಪಾಯಿ ಅನುದಾನದಲ್ಲಿ ನಾಲೆಗಳ ಅಭಿವೃದ್ಧಿ ಮತ್ತು ಆಧುನೀಕರಣ ಕಾಮಗಾರಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಈ ಯೋಜನೆಯಡಿಯಲ್ಲಿ ಹುಲ್ಲಹಳ್ಳಿ ನಾಲೆ, ನುಗು ಬಲದಂಡೆ ಹಾಗೂ ಎಡದಂಡೆ ನಾಲೆಗಳು, ಕಬಿನಿ ಬಲದಂಡೆ ನಾಲೆ ಸೇರಿದಂತೆ ಪ್ರಮುಖ ನೀರಾವರಿ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದರಿಂದ ಸಾವಿರಾರು ಎಕರೆ ಕೃಷಿ ಭೂಮಿಗೆ ಸಮರ್ಪಕ ನೀರು ದೊರೆಯಲಿದ್ದು ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಶಾಸಕರು ತಿಳಿಸಿದರು. ಇದೇ ವೇಳೆ ಕಪಿಲಾ ನದಿಯಲ್ಲಿ ಭಕ್ತರ ಅನುಕೂಲಕ್ಕಾಗಿ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ನಾನಘಟ್ಟ ನಿರ್ಮಾಣ, ಪ್ರವಾಹ ತಡೆಗೋಡೆ ಹಾಗೂ ಸೋಪಾನಕಟ್ಟೆ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಮಾಹಿತಿ ನೀಡಿದರು. ಜೊತೆಗೆ ನುಗು ಡ್ಯಾಂ ಪ್ರವಾಸಿ ಮಂದಿರವನ್ನು ಆಧುನೀಕರಣಗೊಳಿಸಿ ಪ್ರವಾಸೋದ್ಯಮಕ್ಕೂ ಉತ್ತೇಜನ ನೀಡಲಾಗುವುದು ಎಂದರು. ಅತಿ ಅವಶ್ಯಕ ಇದೆ. ಕತೋಡಿಪುರದ ಹತ್ರ ಹೋಗ್ತಿದೆ ನಾಲೆ, ಲೈನಿಂಗೇ ಆಗಿಲ್ಲ, ಡಿಸ್ಟ್ರಿಬ್ಯೂಟ್ರಿ. ಅಲ್ಲೂ ಕೂಡ ನೀರಿಗೆ ಹೋಗ್ಲಿಕ್ಕೆ ಸಮಸ್ಯೆ, ರೈತರಿಗೆ ಸಮಸ್ಯೆ, ಕರೆಕ್ಟ್ ಟೈಮ್ಗೆ ನೀರು ತಲುಪಿಲ್ಲ ಅಂದರೆ ಸಮಸ್ಯೆ. ಅದರಿಂದ ಅದನ್ನು ಕೂಡ ಇವತ್ತು ಅಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಹುಲ್ಲಹಳ್ಳಿ IB ಈ ಒಂದು ಭಾಗಕ್ಕೆ ಒಂದು ಕೇಂದ್ರ ಸ್ಥಾನ, ಯಾರೇ ಮಂತ್ರಿಗಳು ಬಂದ್ರೂ ಇಲ್ಲಿ ಅವರು ವಾಸ್ತವ್ಯವನ್ನು ಮಾಡಿ ಜನರ ಕಷ್ಟ ಕೇಳುವಂಥ ಒಂದು ಏನು ಸಭಾಭವನ ಇದೆ, ಅದನ್ನು ಕೂಡ ಇವತ್ತು ಅಭಿವೃದ್ಧಿಯನ್ನು ನಾವು ಮಾಡ್ತಾ ಇದ್ದೀವಿ. ನುಗು IB ಕೂಡ ಇನ್ಸ್ಪೆಕ್ಷನ್ ಬಂಗ್ಲೋ ಇದೆ, ತುಂಬ ಅಪ್ಡೇಟ್ ಇದೆ, ಅದನ್ನು ಕೂಡ ಇವತ್ತು ಅಭಿವೃದ್ಧಿ ನಾವು ಮಾಡ್ತೀವಿ. ಒಟ್ಟಾರೆಯಾಗಿ ಇವತ್ತೊಂದೇ ದಿವಸ ಸುಮಾರು 32.69 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಒಂದೇ ದಿವಸ ನಾವೆಲ್ಲರೂ ಸೇರಿ ಚಾಲನೆಯನ್ನು ಇವತ್ತು ಕೊಡ್ತಾ ಇದ್ದೀವಿ. ಇದು ಇವತ್ತಿನ ಒಂದು ವಿಚಾರ. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನೀರಾವರಿ ಇಲಾಖೆ ಅಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು, ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಕುಮಾರ್, CTV ನ್ಯೂಸ್, ನಂಜನಗೂಡು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ 2025-26ನೇ ಸಾಲಿನ ವಿವಿಧ ಸ್ವಯಂ ಉದ್ಯೋಗ ಯೋಜನೆಗಳಡಿ 102 ಫಲಾನುಭವಿಗಳಿಗೆ ಸುಮಾರು 1,98,50,000 ರೂಪಾಯಿ ಮೌಲ್ಯದ ಮಂಜೂರಾತಿ ಪತ್ರಗಳನ್ನು ಶಾಸಕ BN ರವಿಕುಮಾರ್ ವಿತರಿಸಿದರು. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವಿವಿಧ ಯೋಜನೆಗಳಿಗೆ ಆಯ್ಕೆಯಾದ 102 ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರವನ್ನ ಶಾಸಕ BN ರವಿಕುಮಾರ್ ಅವರು ವಿತರಿಸಿದರು. ನಂತರ ಮಾತನಾಡಿದ ಅವರು, ಸರ್ಕಾರದ ಯೋಜನೆಗಳನ್ನು ನೈಜ ಹಾಗೂ ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ಅಧಿಕಾರಿಗಳು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ಕ್ಷೇತ್ರದ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದ ಪರಿಣಾಮ ಹೆಚ್ಚಿನ ಅನುದಾನ ದೊರೆತಿದ್ದು ಅಲ್ಪಸಂಖ್ಯಾತ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದರು. ಇನ್ನು ರೇಷ್ಮೆ ನೂಲು ಬಿಚ್ಚಾಣಿಕೆ ಉದ್ಯೋಗ ಯೋಜನೆಯಡಿ 96 ಫಲಾನುಭವಿಗಳಿಗೆ 1,92,00,000 ರೂಪಾಯಿ,
ಟ್ಯಾಕ್ಸಿ ಮತ್ತು ಸರಕು ವಾಹನ ಖರೀದಿ ಯೋಜನೆ, ವೃತ್ತಿ ಪ್ರೋತ್ಸಾಹ ಯೋಜನೆ ಹಾಗೂ ಶ್ರಮಶಕ್ತಿ ಯೋಜನೆಯಡಿ ಇತರೆ ಫಲಾನುಭವಿಗಳಿಗೆ ಸೇರಿ 1,98,50,000 ರೂಪಾಯಿ ಮೌಲ್ಯದ ಸಹಾಯಧನ ಮಂಜೂರಾಗಿದೆ ಎಂದು ತಿಳಿಸಿದರು. 2025-26ನೇ ಸಾಲಿನ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನಿವತ್ತು ಆನ್ಲೈನ್ ಮುಖಾಂತರ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಇವತ್ತು ಅವರಿಗೆ ಫಲಾನುಭವಿಗಳಿಗೆ ಇವತ್ತು ಪತ್ರ ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಇವತ್ತು ನಾವು ಆಯೋಜನೆ ಮಾಡಿದ್ದೀವಿ. ಏನೋ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಆರ್ ಹೇಮಾವತಿ, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636.
ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ. ಟ್ರಕ್ಗೆ ಡಿಕ್ಕಿಯಾದ ಎಪಿಎಸ್ಆರ್ಟಿಸಿ ಬಸ್ಸು ಚಾಲಕ ಸೇರಿ ಇಬ್ಬರು ಸ್ಥಳದಲ್ಲೇ ದುರ್ಮರಣ. ಗೃಹಿಣಿಯ ಜೊತೆ ಗೃಹಿಣಿಯ ಮನೆಯಲ್ಲಿ ಸಿಕ್ಕಾಕಿಕೊಂಡ ಭೂಪ. ಗೃಹಿಣಿ ಫೋನ್ ಮಾಡಿ ಕರೆದಿದ್ದಕ್ಕೆ ಮನೆಗೆ ಬಂದೆ ಎಂದ ಆಸಾಮಿ. ಪೊಲೀಸರಿಗೆ ತಲೆನೋವಾದ ವಿಚಿತ್ರ ಪ್ರಕರಣ. ಭೀಕರ ಡಬಲ್ ಮರ್ಡರ್ಗೆ ಬೆಚ್ಚಿ ಬಿದ್ದಿದ್ದ ಚಿಂತಾಮಣಿ ಜನ. ಆರೋಪಿಯ ಬಂಧನ. ಹಂತಕನ ಸಮ್ಮುಖದಲ್ಲೇ ಪೊಲೀಸರ ಮಹಜರು. ಚಾಲಕನ ಅಜಾಗರೂಕತೆ, ಕಾಲುವೆಗೆ ನುಗ್ಗಿದ್ದ ಬೊಲೆರೋ ಗೂಡ್ಸ್ ವಾಹನ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರು. ಅಪಘಾತದ ವಿಚಾರ ಪೊಲೀಸರ ಗಮನಕ್ಕೆ ತಾರದೆ ವಾಹನ ಸಮೇತ ಅಲ್ಲಿಂದ ಚಾಲಕ ಪರಾರಿ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.